ಫುಡ್ ತಿನ್ಬೇಕು ಅಂತ ಹೇಳಿದ್ರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ನಾರ್ಮಲ್ ಪೀಪಲ್ ಎಲ್ಲ ಹೆಲ್ದಿ ಲೈಫ್ ಸ್ಟೈಲ್ ನ ಫಾಲೋ ಮಾಡಕ್ಕಾಗಲ್ಲ ಅಂತ ಹೇಳೋರಿಗೆ ಈ ವಿಡಿಯೋ. ಒಂದು ಎಕ್ಸಾಂಪಲ್ ಇಂದ ಇದನ್ನ ತಿಳ್ಕೊಳ್ಳೋಣ. 1 ಲೀಟರ್ ಸನ್ಫ್ಲವರ್ ಆಯಿಲ್ ರೆಡಿ ಆಗ್ಬೇಕು ಅಂತ ಹೇಳಿದ್ರೆ ನಿಯರ್ಲಿ ಒಂದು 4 kg ಆಫ್ ಸನ್ಫ್ಲವರ್ ಸೀಡ್ಸ್ ಬೇಕು. ಸೊ 1 kg ಸನ್ಫ್ಲವರ್ ಸೀಡ್ಸ್ 50 rupees ಅಂತ ಹೇಳಿದ್ರು ಹತ್ರ ಒಂದು 4 kg ಅಷ್ಟು ಸನ್ಫ್ಲವರ್ ಸೀಡ್ಸ್ ಬೇಕು 1 ಲೀಟರ್ ಸನ್ಫ್ಲವರ್ ಆಯಿಲ್ ರೆಡಿ ಆಗೋದಕ್ಕೆ. ಸೊ ಅದ್ರದ್ದು ಲೇಬರ್ ಕಾಸ್ಟ್, ಪ್ಯಾಕೇಜಿಂಗ್ ಎಲ್ಲ ಸೇರಿದ್ರೆ ನಿಯರ್ಲಿ 250 rupees ವರೆಗೂ ಆಗುತ್ತೆ. ಅಂಡ್ ಅದನ್ನ ನಾವು 250 ಕೊಟ್ಟು ಏನು ಡೆಫಿನೆಟ್ಲಿ ತಗೋತಾ ಇಲ್ಲ. ನಿಯರ್ಲಿ 180-190 rupees ಇದೆ. ಸೊ ಅದರಲ್ಲಿ ಕಲಬೆರಕೆ ಇದೆಯಾ ಇಲ್ವಾ ಡೆಫಿನೆಟ್ಲಿ ಗೊತ್ತಿಲ್ಲ ನಮ್ಗೆ, ಮೇ ಬಿ ಇರಬಹುದು. ನಿಮ್ಗೆ ಯಾವುದು ಚೀಪ್ ಆಗಿ ಸಿಗ್ತಿದೆ ಅಂತ ಹೇಳಿದ್ರೆ ಅದರಲ್ಲಿ ಕ್ವಾಲಿಟಿ ಇರಲ್ಲ ಅಂತ ಅರ್ಥ. ಯಾವುದು ಎಕ್ಸ್ಪೆನ್ಸಿವ್ ಇರುತ್ತೆ ಅದರಲ್ಲಿ ಡೆಫಿನೆಟ್ಲಿ ಕ್ವಾಲಿಟಿ ಇರುತ್ತೆ. ಸೊ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ. ಇವಾಗ ಕ್ವಾಲಿಟಿ ಇಲ್ದಿರೋ ಊಟ ತುಂಬಾ ಚೀಪ್ ಅಂತ ಹೇಳಿ ಅದನ್ನ ನಾವು ತಿಂದ್ರೆ ನಾಳೆ ಒಂದಿನ ಇವಾಗ ಕ್ವಾಲಿಟಿ ಇಲ್ದಿರೋ ಚೀಪ್ ಆಗಿ ಏನ್ ತಗೊಬಂದು ತಿಂತಾ ಇದೀವಿ ಅದರಿಂದ ನಮ್ಮ ಹೆಲ್ತ್ ಎಫೆಕ್ಟ್ ಆಗುತ್ತೆ. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಮ್ದು ಮೆಡಿಕಲ್ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಮೆಡಿಕಲ್ ಎಕ್ಸ್ಪೆನ್ಸಸ್ ಬಿಡಿ, ಅದು ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ನರಳೋದು ನಾವೇ ಅಲ್ವಾ ಹೆಲ್ತ್ ಪ್ರಾಬ್ಲಮ್ಸ್ ನ ಇಟ್ಕೊಂಡು. ಸೊ ಹೆಲ್ದಿ ಲೈಫ್ ಸ್ಟೈಲ್ ನ ಫಾಲೋ ಮಾಡೋದೇನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ, ಅದು ಅಫೋರ್ಡಬಲ್. ಯೋಚನೆ ಮಾಡಿದ್ರೆ ಎಲ್ಲರೂ ಹೆಲ್ದಿ ಲೈಫ್ ನ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು.